ನೂತನ ಸೃಷ್ಟಿಯಾಗಿದ್ದೇನೆ ಎಂಬುದಾಗಿ ನೀವು ಗ್ರಹಿಸಿಕೊಂಡು ಹೊಸ ಕಾರ್ಯಗಳನ್ನು ದೇವರು ನನ್ನಲ್ಲಿ ಮಾಡ್ತಾರೆ ಎಂಬುದಾಗಿ ನಿಮ್ಮ ನಡೆ ನುಡಿ ಕ್ರಿಯೆಗಳಲ್ಲಿ ನೀವು ಬದಲಾವಣೆ ಆಗುವಾಗ, ಹಾಗಾದರೆ ನೀವು ಪಾಪಕ್ಕೆ ದಾಸರಲ್ಲ, ದುರ್ಚಟಗಳಿಗೆ ನೀವು ದಾಸರಲ್ಲ, ಹಳೆ ಸ್ವಭಾವಕ್ಕೆ ನೀವು ದಾಸರಲ್ಲ, ನೀವು ಯಾರಿಗೂ ದಾಸರಲ್ಲ. ಹಳೆ ಸಂಗತಿಗಳನ್ನು ಮರೆತು ಬಿಡಿ. ಹಳೇ ಸ್ವಭಾವದಲ್ಲಿ ಇರಕೂಡದು, ಹೊಸ ಆಲೋಚನೆಯನ್ನು ಮಾಡಿ. ಕ್ರಿಸ್ತನಲ್ಲಿ ಬಂದ ಮೇಲೆ ದೇವರು ನನ್ನನ್ನು ಹೊಸ ಸೃಷ್ಟಿಯಾಗಿ ಮಾಡಿದ್ದಾರೆ. ಆದ್ದರಿಂದ ಅದೇ ಜೀವಿತಕ್ಕೆ ನಾನು ಹೋಗುವುದಿಲ್ಲ. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನು ಧ್ಯಾನ ಮಾಡಲು ನಮ್ಮ ರಕ್ಷಕನು, ಒಡೆಯನು, ಮಹೋನ್ನತನು, ರಾಜಾದಿ ರಾಜನು, ಕರ್ತಾದಿ ಕರ್ತನಾದ ಯೇಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ನಿಮ್ಮನ್ನು ಪ್ರೀತಿಯಿಂದ ನಾವು ಸ್ವಾಗತ ಮಾಡುತ್ತೇವೆ. ನೀವೆಲ್ಲರೂ ಸಂತೋಷದಿಂದ ಕ್ಷೇಮದಿಂದ ಇದ್ದೀರೆಂಬುದಾಗಿ ನಾನು ಕರ್ತನಲ್ಲಿ ನಂಬಿದ್ದೇನೆ. ನಿಮ್ಮೆಲ್ಲರಿಗೋಸ್ಕರ ನಾನು ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥಿಸುವವನಾಗಿದ್ದೇನೆ. ಕರ್ತನಲ್ಲಿ ಪ್ರಿಯರೇ, ಇಂದು ಧ್ಯಾನ ಮಾಡುವಂಥ ವಿಷಯ ಎಲ್ಲ ನೂತನವಾಯಿತು. ದೇವರು ನಿಮ್ಮ ಜೀವಿತದಲ್ಲಿ ಎಲ್ಲವೂ ನೂತನವಾಗಿರಬೇಕೆಂಬುದಾಗಿ ದೇವರು ಎದುರು ನೋಡ್ತಿದ್ದಾರೆ. ನಿಮ್ಮ ಜೀವಿತದಲ್ಲಿ ಎಲ್ಲವೂ ನೂತನವಾಗಿರಬೇಕು, ನೂತನ ಕಾರ್ಯಗಳನ್ನು ಮಾಡಬೇಕೆಂಬುದಾಗಿ ದೇವರು ನಿಮ್ಮಲ್ಲಿ ಎದುರು ನೋಡ್ತಿದ್ದಾರೆ. ನೋಡ್ರಿ, ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ? 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನದಲ್ಲಿ, ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ಈಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು ಎಂಬುದಾಗಿ ಸತ್ಯವೇದದಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಕ್ರಿಸ್ತನಲ್ಲಿ ನೀವು ಬಂದ ಮೇಲೆ ನೀವು ನೂತನ ಸೃಷ್ಟಿ ಆಗಿದ್ದೀರಿ ಎಂಬುದಾಗಿ ನಿಮ್ಮ ಮನಸ್ಸಿಗೆ ಬರಬೇಕು. ಹಳೆ ಜೀವಿತದಲ್ಲಿ ನಾನು ಇರುವುದಿಲ್ಲ, ಹಳೆ ಸ್ವಭಾವದಲ್ಲಿ ನಾನು ಇರುವುದಿಲ್ಲ. ದೇವರು ನನ್ನಲ್ಲಿ ನೂತನ ಕಾರ್ಯಗಳನ್ನು ಮಾಡಿದ್ದಾರೆ, ನೂತನ ಸೃಷ್ಟಿಯಾಗಿ ನನ್ನನ್ನು ಮಾಡಿದ್ದಾರೆ ಎಂಬುದಾಗಿ ನಿಮ್ಮ ಗ್ರಹಿಕೆಗೆ ಬರಬೇಕು. ನಿಮ್ಮ ನಡೆ ನುಡಿ ಕ್ರಿಯೆಗಳು ನೂತನವಾಗಬೇಕು. ನಿಮ್ಮ ಪರಿಸ್ಥಿತಿಗಳು ಬದಲಾವಣೆಯಾಗಿ ನೂತನವಾಗಬೇಕು. ನೀವು ಸಾಲದಲ್ಲಿ ಇರುವುದಿಲ್ಲ, ಕಷ್ಟದಲ್ಲಿಯೇ ನಿಮ್ಮ ಜೀವನ ಇರುವುದಿಲ್ಲ, ಕಣ್ಣೀರಿನಲ್ಲಿ ನಿಮ್ಮ ಜೀವನ ಇರುವುದಿಲ್ಲ, ಹೋರಾಟದಲ್ಲಿ ನಿಮ್ಮ ಜೀವನ ಇರುವುದಿಲ್ಲ. ದೇವರು ನನ್ನನ್ನು ನೂತನ ಸೃಷ್ಟಿಯಾಗಿ ಮಾಡಿದ್ದಾನೆ, ಎಲ್ಲವೂ ನೂತನವಾಗಿದೆ ಎಂಬುದಾಗಿ ನೀವು ತಿಳಿದುಕೊಂಡು, ನೂತನ ಸೃಷ್ಟಿಯಾಗಿದ್ದೇನೆ ಎಂಬುದಾಗಿ ನೀವು ಗ್ರಹಿಸಿಕೊಂಡು, ಹೊಸ ಕಾರ್ಯಗಳನ್ನು ದೇವರು ನನ್ನಲ್ಲಿ ಮಾಡ್ತಾರೆ ಎಂಬುದಾಗಿ ನಿಮ್ಮ ನಡೆ ನುಡಿ ಕ್ರಿಯೆಗಳಲ್ಲಿ ನೀವು ಬದಲಾವಣೆ ಆಗುವಾಗ ಹೊಸತನವನ್ನು, ಹೊಸ ಕಾರ್ಯಗಳನ್ನು, ಹೊಸ ಆಶೀರ್ವಾದಗಳನ್ನು ನಿಮ್ಮ ಜೀವಿತದಲ್ಲಿ ನೀವು ಕಾಣಬಹುದು. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ನೀವು ಹೇಳಬೇಕು, ನಾನು ನೂತನ ಸೃಷ್ಟಿಯಾಗಿದ್ದೇನೆ. ಯೇಸು ಕ್ರಿಸ್ತನು ನನ್ನನ್ನು ನೂತನ ಸೃಷ್ಟಿಯಾಗಿ ಮಾಡಿದ್ದಾನೆ. ನಾನು ಈ ಸಮಸ್ಯೆಯಲ್ಲಿ ಇರುವುದಿಲ್ಲ, ನಾನು ಈ ಕಷ್ಟದಲ್ಲಿ ಇರುವುದಿಲ್ಲ, ನಾನು ಈ ಹೋರಾಟದಲ್ಲಿ ಇರುವುದಿಲ್ಲ. ದೇವರು ನನ್ನಲ್ಲಿ ನೂತನ ಕಾರ್ಯವನ್ನ ಮಾಡಿದ್ದಾರೆ. ನಾನೆಲ್ಲ ವಿಷಯದಲ್ಲಿ ಅಭಿವೃದ್ಧಿ ಆಗುತ್ತೇನೆ. ಆತ್ಮಿಕ ವಿಷಯದಲ್ಲಿ, ಎಲ್ಲ ವಿಷಯದಲ್ಲಿ ನನ್ನನ್ನು ದೇವರು ಅಭಿವೃದ್ಧಿ ಮಾಡ್ತಾರೆ. ಹಳೇ ಜೀವಿತದಲ್ಲಿ ನಾನಿಲ್ಲ, ಹೊಸ ಜೀವಿತವನ್ನ ನನಗೆ ದೇವರು ಅನುಗ್ರಹಿಸಿ ಕೊಟ್ಟಿದ್ದಾರೆ. ನಾನು ನೂತನ ಸೃಷ್ಟಿ ಆಗಿದ್ದೇನೆಂಬುದಾಗಿ ನೀವು ತಿಳಿದುಕೊಂಡು ಇದನ್ನು ಹೇಳುವಾಗ
ನೂತನ ಕಾರ್ಯಗಳನ್ನ ನಿಮ್ಮ ಜೀವಿತದಲ್ಲಿ ನೋಡ್ತೀರಾ. ನೋಡ್ರಿ, ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ? ಗಲಾತ್ಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 7ನೇ ವಚನದಲ್ಲಿ, ಈಗಿರುವಲ್ಲಿ ಇನ್ನು ನೀನು ದಾಸನಲ್ಲ, ಮಗನಾಗಿದ್ದಿ. ಮಗನೆಂದ ಮೇಲೆ ದೇವರ ಮೂಲಕ ಬಾಧ್ಯನೂ ಆಗಿದ್ದಿ. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಾಕ್ಯವನ್ನ ಬಹಳ ಸ್ಪಷ್ಟವಾಗಿ ನೀವು ಅರ್ಥ ಮಾಡಿಕೊಳ್ಳಬೇಕು. ಈಗಿರುವಲ್ಲಿ ಇನ್ನು ನೀನು ದಾಸನಲ್ಲ. ಹಾಗಾದ್ರೆ ನೀವು ಪಾಪಕ್ಕೆ ದಾಸರಲ್ಲ, ದುರ್ಚಟಗಳಿಗೆ ನೀವು ದಾಸರಲ್ಲ, ಹಳೆ ಸ್ವಭಾವಕ್ಕೆ ನೀವು ದಾಸರಲ್ಲ, ನೀವು ಯಾರಿಗೂ ದಾಸರಲ್ಲ. ನೀವು ದೇವರಿಗೆ ಮಕ್ಕಳಾಗಿದ್ದೀರಿ. ಯೇಸು ಕ್ರಿಸ್ತನನ್ನ ಅಂಗೀಕರಿಸಿಕೊಂಡ ಮೇಲೆ ನೀವು ದಾಸರಲ್ಲ, ನೀವು ಮಕ್ಕಳಾಗಿದ್ದೀರಿ. ವಾಕ್ಯ ಹೇಳ್ತದೆ, ಮಗನೆಂದ ಮೇಲೆ ದೇವರ ಮೂಲಕ ಬಾಧ್ಯನೂ ಆಗಿದ್ದಿ. ಹಾಗಾದ್ರೆ ಪ್ರಿಯರೇ, ದೇವರ ಎಲ್ಲ ಆಶೀರ್ವಾದಗಳಿಗೆ ನೀವು ಬಾಧ್ಯರಾಗಿದ್ದೀರಿ. ಇದನ್ನ ನೀವು ಗ್ರಹಿಸಿಕೊಳ್ಳಬೇಕು. ನಾನು ಯಾರಿಗೂ ದಾಸನಲ್ಲ, ನಾನು ಪಾಪಕ್ಕೆ ದಾಸನಲ್ಲ, ಹಳೇ ಸ್ವಭಾವಕ್ಕೆ ನಾನು ದಾಸನಲ್ಲ, ನಾನು ನೂತನ ಸೃಷ್ಟಿಯಾಗಿದ್ದೇನೆ ಎಂಬುದಾಗಿ ನಿಮ್ಮ ಮನಸ್ಸಿನಲ್ಲಿ ಬರುವಾಗ ನೀವು ನೂತನ ಕಾರ್ಯಗಳನ್ನು ನೀವು ಮಾಡ್ತೀರ. ನಿಮ್ಮ ನಡೆ ನುಡಿ ಕ್ರಿಯೆಗಳು ಬದಲಾವಣೆ ಆಗ್ತದೆ. ಕ್ರಿಸ್ತನು ನನ್ನನ್ನು ನೂತನ ಸೃಷ್ಟಿಯಾಗಿ ಮಾಡಿದ್ದಾನೆ. ನಾನು ಇನ್ನು ಮೇಲೆ ದಾಸನಲ್ಲ, ದೇವರಿಗೆ ಮಗನಾಗಿದ್ದೀನಿ. ಮಗನಾದ ಮೇಲೆ ದೇವರ ಎಲ್ಲ ಆಶೀರ್ವಾದಗಳಿಗೆ ನಾನು ಬಾಧ್ಯನು. ಹಾಗಾದ್ರೆ ಪ್ರಿಯರೇ, ನೀವು ಧೈರ್ಯದಿಂದ ನೀವು ಪ್ರಾರ್ಥನೆ ಮಾಡಬಹುದು. ಯೇಸುವೆ, ನೀನು ನನ್ನ ರಕ್ಷಕನಾಗಿದ್ದಿ. ನಿನ್ನ ಪರಿಶುದ್ಧ ರಕ್ತದಿಂದ ನನ್ನನ್ನ ತೊಳೆದು ನೀತಿವಂತರನ್ನಾಗಿ ಮಾಡಿ ನಿನ್ನ ಮಗನಾಗಿ ಮಾಡಿಕೊಂಡಿದ್ದಿ. ನಾನು ನಿನಗೆ ಮಗನಾಗಿದ್ದೇನೆ. ಮಗನೆಂದ ಮೇಲೆ ಯೇಸು ನಾಮದಲ್ಲಿರುವಂಥ ಶಾಂತಿ, ಸಮಾಧಾನ, ಆರೋಗ್ಯ, ಸಮೃದ್ಧಿ, ನಿತ್ಯ ಜೀವ, ರಕ್ಷಣೆಗೆ ನಾನು ಬಾಧ್ಯನಾಗಿದ್ದೇನೆ. ನನ್ನ ದೇವರೇ, ಅದನ್ನು ನನಗೆ ಅನುಗ್ರಹಿಸಿಕೊಡ್ರಿ ಎಂಬುದಾಗಿ ಹೇಳುವಾಗ ಖಂಡಿತವಾಗಲು ನಿಮ್ಮ ಜೀವಿತದಲ್ಲಿ ಹೊಸ ಕಾರ್ಯಗಳನ್ನ ದೇವರು ಮಾಡುತ್ತಾರೆ. ನೋಡ್ರಿ, ಯೆಶಾಯನ ಪ್ರವಾದನ ಗ್ರಂಥ 43ನೇ ಅಧ್ಯಾಯ 18ನೇ ವಚನದಲ್ಲಿ, ಹಳೇ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ, ಪುರಾತನ ಕಾರ್ಯಗಳನ್ನು ಮರೆತು ಬಿಡಿ, ಈಗೋ ಹೊಸ ಕಾರ್ಯಗಳನ್ನ ಮಾಡುವೆನು ಎಂಬುದಾಗಿ ದೇವರು ಇಲ್ಲಿ ಹೇಳ್ತಾ ಇದ್ದಾರೆ. ಈಗೋ ಹೊಸ ಕಾರ್ಯವನ್ನ ನಿನ್ನಲ್ಲಿ ನಾನು ಮಾಡುತ್ತೇನೆ. ದೇವರು ನಿಮ್ಮಲ್ಲಿ ಹೊಸ ಕಾರ್ಯವನ್ನ ಮಾಡಲು ಹಳೇ ಸಂಗತಿಗಳನ್ನು ಮರೆತು ಬಿಡ್ರಿ, ಹಳೇ ಸ್ವಭಾವನ್ನ ತೆಗೆದು ಬಿಡ್ರಿ, ಹೊಸ ಸ್ವಭಾವನ್ನ ಧರಿಸಿಕೊಳ್ಳ್ರಿ, ನೂತನವಾದ ಆಲೋಚನೆಯನ್ನ ಮಾಡ್ರಿ. ಹಳೇ ಸ್ವಭಾವದಲ್ಲಿ ನೀವಿರುವುದಾದ್ರೆ, ಹಳೇ ಜೀವಿತದಲ್ಲಿ ನೀವಿರುವುದಾದ್ರೆ ದೇವರು ನಿಮ್ಮಲ್ಲಿ ಹೊಸ ಕಾರ್ಯವನ್ನು ಮಾಡಲು ಆಗುವುದಿಲ್ಲ. ದೇವರಿಂದ ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಹಳೆ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ. ಅಯ್ಯೋ, ನನಗೆಷ್ಟು ಅವಮಾನ ಆಯಿತು, ನನಗೆಷ್ಟು ಕಷ್ಟಗಳು, ಕಣ್ಣೀರುಗಳು, ಬಾಧೆಗಳು, ಬಡತನಗಳು, ಸಾಲಗಳು, ಎಷ್ಟು ನಾನು ವೇದನೆ ಪಟ್ಟೆ ಎಂಬುದಾಗಿ ಅದನ್ನೇ ನೆನೆಸಿ ನೆನೆಸಿ ಕೊರಗದೆ ಹಳೇ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡ್ರಿ ಎಂಬುದಾಗಿ ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಪುರಾತನ ಕಾರ್ಯಗಳನ್ನು ಮರೆತು ಬಿಡಿ, ಅದನ್ನ ಮರೆತು ಬಿಡ್ರಿ. ದೇವರು ನಿಮಗೆ ಹೊಸ ಕಾರ್ಯವನ್ನ ಮಾಡಲು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ಪ್ರೀತಿಯುಳ್ಳ ದೇವರ ಸೇವಕರೇ, ಹಳೇ ಸಂಗತಿಗಳನ್ನ ಮರೆತು ಬಿಡಿ. ಹಳೇ ಸ್ವಭಾವದಲ್ಲಿ ಇರಕೂಡದು.
ಹಿಂದೆ ಮಾಡುತ್ತಿದ್ದ ಆಲೋಚನೆಯನ್ನ ಮಾಡಬಾರ್ದು. ಹೊಸ ಆಲೋಚನೆಯನ್ನ ಮಾಡ್ರಿ. ದೇವರು ನನ್ನಲ್ಲಿ ಹೊಸ ಕಾರ್ಯವನ್ನ ಮಾಡ್ತಾನೆ. ದೇವರು ನನ್ನಲ್ಲಿ ಅನೇಕ ಹೊಸ ಯೋಜನೆಗಳನ್ನ ಇಟ್ಟಿದ್ದಾನೆ. ನನ್ನ ಜೀವಿತದಲ್ಲಿ ಅದು ನೆರವೇರ್ತದೆ. ದೇವರು ನನ್ನ ವಿಷಯದಲ್ಲಿ ಮಾಡಿರುವಂತಹ ಆಲೋಚನೆಗಳು ಅದು ವಿಶೇಷವಾಗಿದೆ, ಗಮ್ಯವಾಗಿದೆ ಎಂಬುದಾಗಿ ನೀವು ಹೊಸ ಕಾರ್ಯಗಳ ಕುರಿತು ನೀವು ಆಲೋಚನೆ ಮಾಡುವಾಗ, ಹಳೇ ಸಂಗತಿಗಳನ್ನ ಮರೆತು ಬಿಡುವಾಗ, ದೇವರು ನಿಮ್ಮಲ್ಲಿ ಹೊಸ ಕಾರ್ಯವನ್ನ ಮಾಡ್ತಾರೆ, ಅದ್ಭುತಗಳನ್ನ ಮಾಡ್ತಾರೆ. ನಿಮ್ಮ ಜೀವಿತದಲ್ಲಿ ಹೊಸ ಕಾರ್ಯಗಳನ್ನ, ಅದ್ಭುತಗಳನ್ನ ಕಾಣಲು ನಿಮ್ಮ ಮನಸ್ಸು ನೂತನವಾಗಬೇಕು. ನಿಮ್ಮ ನಡೆ ನುಡಿ ಕ್ರಿಯೆಗಳು ನೂತನವಾಗಬೇಕು. ಮಾತ್ರವಲ್ಲದೆ ನೂತನ ಸೃಷ್ಟಿ ಆಗಿದ್ದೇನೆಂಬುದಾಗಿ ನೀವು ತಿಳಿದುಕೊಳ್ಳಬೇಕು. ಒಂದು ವೇಳೆ ನೀವು ಯೇಸುವನ್ನ ಅಂಗೀಕಾರ ಮಾಡಿಕೊಂಡಿಲ್ಲ ಅನ್ನುವುದೇ ಆದ್ರೆ ಯೇಸುವನ್ನ ಅಂಗೀಕರಿಸಿಕೊಳ್ಳ್ರಿ. ಯೇಸುವನ್ನ ಅಂಗೀಕರಿಸಿಕೊಂಡ ಮೇಲೆ ಹಳೇ ಸ್ವಭಾವದಲ್ಲಿ, ಹಳೇ ಆಲೋಚನೆಯಲ್ಲಿ ನೀವು ಇರುಕೂಡದು. ಯೇಸು ಕ್ರಿಸ್ತನು ನನ್ನನ್ನ ನೂತನ ಸೃಷ್ಟಿಯಾಗಿ ಮಾಡಿದ್ದಾನೆ. ನೂತನ ಆಶೀರ್ವಾದಗಳನ್ನ ದೇವರು ನನಗೆ ಅನುಗ್ರಹಿಸಿ ಕೊಡ್ತಾನೆಂಬುದಾಗಿ ನೀವು ನಂಬುವಾಗ ದೇವರು ಹೇಳುವಂತ ಆಶೀರ್ವಾದಗಳನ್ನ ನಿಮ್ಮ ಜೀವಿತದಲ್ಲಿ ಅನುಗ್ರಹಿಸಿ ಕೊಡ್ತಾನೆ. ತನ್ನ ಚಿತ್ತಂತೆ ನಿಮ್ಮನ್ನ ಮಾರ್ಪಡಿಸುತ್ತಾರೆ, ನಿಮ್ಮನ್ನ ರೂಪಿಸುತ್ತಾರೆ. ಮಾತ್ರವಲ್ಲದೆ ದೇವರಾತ್ಮನಿಂದ ನಿಮ್ಮನ್ನ ತುಂಬಿಸಿ ತನ್ನ ಚಿತ್ತಂತೆ ನಿಮ್ಮನ್ನ ಉಪಯೋಗಿಸುವುದು ಮಾತ್ರವಲ್ಲದೆ ತನ್ನ ಚಿತ್ತಂತೆ ಈ ಲೋಕದಲ್ಲಿ ನಿಮ್ಮನ್ನು ಆಶೀರ್ವದಿಸುತ್ತಾರೆ. ನೋಡ್ರಿ, ವಾಕ್ಯದಲ್ಲಿ ಎಷ್ಟು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 3ನೇ ವಚನದಲ್ಲಿ, ಅದಕ್ಕೆ ಯೇಸು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಅಂದನು. ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನೇ ಕಾಣುವುದಿಲ್ಲ. ಕರ್ತನಲ್ಲಿ ಪ್ರೀತಿಯುಳ್ಳ ನನ್ನ ಸಹೋದರ, ನನ್ನ ಸಹೋದರಿ, ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಒಂದು ವೇಳೆ ಯೇಸುವನ್ನ ತಿಳಿದುಕೊಂಡು, ಸತ್ಯವೇದವನ್ನ ಕೈಯಲ್ಲಿ ಹಿಡಿದುಕೊಂಡು ನೀವು ಹೊಸ ಸೃಷ್ಟಿಯಾಗದೆ, ಹೊಸಬರಾಗಿ ಜೀವನ ಮಾಡದೆ ಹಳೇ ಸ್ವಭಾವದಲ್ಲಿದ್ದೀರೋ, ಹಳೇ ಆಲೋಚನೆಗಳನ್ನ ಮಾಡುತ್ತಿದ್ದೀರೋ, ಹಳೇ ದುರ್ಚಟದಲ್ಲಿ ಇನ್ನ ನೀವಿದ್ದೀರೋ, ದೇವರು ಇಂದು ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು. ಹಾಗಾದ್ರೆ ಕ್ರಿಸ್ತನಲ್ಲಿ ಬಂದ ಮೇಲೆ ಹೊಸ ಸೃಷ್ಟಿಯಾಗಬೇಕು. ಕ್ರಿಸ್ತನಲ್ಲಿ ಬಂದ ಮೇಲೆ ದೇವರು ನನ್ನನ್ನ ಹೊಸ ಸೃಷ್ಟಿಯಾಗಿ ಮಾಡಿದ್ದಾರೆ. ಆದ್ದರಿಂದ ಹಳೇ ಜೀವಿತಕ್ಕೆ ನಾನು ಹೋಗುವುದಿಲ್ಲ. ಹಿಂದೆ ಮಾಡುತ್ತಿದ್ದಂಥ ಆಲೋಚನೆಗಳನ್ನ ಈಗ ನಾನು ಮಾಡುವುದಿಲ್ಲ. ಯಾಕಂದ್ರೆ ನಾನು ಹೊಸ ಸೃಷ್ಟಿ ಆಗಿದ್ದೇನೆ ಎಂಬುದಾಗಿ ನೀವು ತಿಳಿದುಕೊಂಡು, ಹೊಸ ಸೃಷ್ಟಿಯಾದಂಥ ಜೀವಿತವನ್ನ ದೇವರು ನಿಮಗೆ ಕೊಟ್ಟಿದ್ದಾರೆ ಎಂಬುದಾಗಿ ತಿಳಿದುಕೊಂಡು ನೀವು ದೇವರ ವಾಕ್ಯದಲ್ಲಿ ದೃಢವಾಗಿ ನಿಲ್ಲುವಾಗ ದೇವರು ಹೊಸ ಕಾರ್ಯಗಳನ್ನು ನಿಮ್ಮ ಜೀವಿತದಲ್ಲಿ ಮಾಡ್ತಾರೆ. ಈ 4 ವಾಕ್ಯಗಳನ್ನು ನಿಮ್ಮೊಟ್ಟಿಗೆ ನಾನು ಮಾತನಾಡಿರುವಾಗ ನೀವು ಕುಳಿತುಕೊಂಡು ಈ ವಾಕ್ಯವನ್ನ ಧ್ಯಾನ ಮಾಡ್ರಿ. ನಾನು ಕ್ರಿಸ್ತನಲ್ಲಿರುವುದಾದರೆ ನೂತನ ಸೃಷ್ಟಿಯಾಗಿದ್ದೇನೆ. ನಾನು ನೂತನ ಸೃಷ್ಟಿಯಾಗಿದ್ದೇನೋ? ನನ್ನ ಜೀವನ ನೂತನವಾಗಿದೆಯೋ? ಹಳೇ ಜೀವಿತದಲ್ಲಿ ನಾನು ಇದ್ದೇನೋ ಎಂಬುದಾಗಿ ನಿಮ್ಮನ್ನು ನೀವು ಪರೀಕ್ಷಿಸಿಕೊಂಡು ಕರ್ತನ ಬಳಿಗೆ ಬಂದು, ದೇವರೇ ನೂತನ ಸೃಷ್ಟಿಯಾಗಿ ನನ್ನನ್ನು ಮಾಡ್ರಿ ಎಂಬುದಾಗಿ ಹೇಳುವಾಗ, ನಿಮ್ಮನ್ನ ನೂತನ ಸೃಷ್ಟಿಯಾಗಿ ಮಾಡುವುದು ಮಾತ್ರವಲ್ಲದೆ ನೀವು ಮಕ್ಕಳಾಗ್ತೀರಾ. ದೇವರ ಎಲ್ಲ ಆಶೀರ್ವಾದಗಳಿಗೆ ನೀವು ಬಾಧ್ಯರಾಗ್ತೀರ. ಮಾತ್ರವಲ್ಲದೆ ಹಳೇ ಕಾರ್ಯಗಳನ್ನು ನೀವು ಬಿಟ್ಟು ಬಿಡುವಾಗ, ಹೊಸ ಕಾರ್ಯಗಳನ್ನು ನೀವು ಚಿಂತಿಸುವಾಗ, ಹೊಸ ಕಾರ್ಯಗಳನ್ನು ನೀವು ಆಲೋಚಿಸುವಾಗ ದೇವರು ಹೊಸ ಕಾರ್ಯಗಳನ್ನು ನಿಮ್ಮ ಜೀವಿತದಲ್ಲಿ ಮಾಡ್ತಾರೆ. ನೀವು ಹೊಸ ಸೃಷ್ಟಿಯಾಗುವಾಗ ನೀವು ನಿತ್ಯ ಜೀವದಲ್ಲಿ ಸೇರ್ತೀರಾ.
ನೀವು ಹೊಸ ಸೃಷ್ಟಿಯಾಗುವಾಗ ದೇವರ ಯೋಜನೆ, ದೇವರ ಉದ್ದೇಶ, ದೇವರ ಸಂಕಲ್ಪ ನಿಮ್ಮ ಜೀವಿತದಲ್ಲಿ ನೆರವೇರ್ತದೆ. ದೇವರು ನಿಮ್ಮನ್ನ ಈ ಲೋಕದಲ್ಲಿ ತನ್ನ ಚಿತ್ತಂತೆ ಮಾರ್ಪಡಿಸಿ ಉಪಯೋಗಿಸಿ ನಿಮ್ಮನ್ನು ಆಶೀರ್ವದಿಸ್ತಾರೆ. ನಿಮ್ಮನ್ನು ದೇವರಿಗೆ ಸಮರ್ಪಿಸಿ ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡುವಾಗ ನೀವು ನೂತನ ಸೃಷ್ಟಿಯಾಗ್ತೀರಾ. ದೇವರು ಅದನ್ನು ನಿಮ್ಮ ಜೀವಿತದಲ್ಲಿ ಮಾಡ್ತಾರೆ. ಮಾತ್ರವಲ್ಲದೆ ನೂತನ ಆಶೀರ್ವಾದಗಳನ್ನು ದೇವರು ನಿಮ್ಮ ಜೀವಿತದಲ್ಲಿ ಬಿಡುಗಡೆ ಮಾಡ್ತಾರೆ. ಪ್ರಾರ್ಥನೆ ಮಾಡೋಣ ಪ್ರಿಯರೇ. ನಮ್ಮನ್ನ ಅತಿಶಯವಾಗಿ ಪ್ರೀತಿ ಮಾಡುವಂತ ನಮ್ಮ ಪರಲೋಕದ ತಂದೆಯಾದ ದೇವರೇ, ಎಲ್ಲವೂ ನೂತನವಾಯಿತು ಎಂಬುದಾಗಿ ಇಂದು ಧ್ಯಾನ ಮಾಡಿದ್ದೇವೆ. ನಿನ್ನ ವಾಕ್ಯದಲ್ಲಿ ನೋಡ್ತೇವೆ, ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಈಗೋ ಹಳೆಯದೆಲ್ಲ ಹೋಗಿ ಎಲ್ಲ ನೂತನವಾಯಿತು ಎಂಬುದಾಗಿ ನೋಡ್ತೇವಲ್ಲ ಸ್ವಾಮಿ. ನೂತನ ಕಾರ್ಯಗಳನ್ನು ನನ್ನ ಜೀವಿತದಲ್ಲಿ ಮಾಡ್ರಿ. ಹಳೆ ಜೀವಿತ ನನಗೆ ಬೇಡ ಸ್ವಾಮಿ. ಹಳೆಯ ಸಂಗತಿಗಳನ್ನು ನಾನು ಮರೆತು ಬಿಡ್ತೇನೆ ಸ್ವಾಮಿ, ನನಗೆ ಸಹಾಯ ಮಾಡ್ರಿ ಎಂಬುದಾಗಿ ಎಷ್ಟು ಜನರು ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡ್ತಿದ್ದರೋ. ದೇವರೇ, ಹಳೇ ಸ್ವಭಾವಗಳು, ಹಳೇ ಕಾರ್ಯಗಳು ನನ್ನ ನೆನಪಿಗೆ ಬರ್ತದೆ. ನಾನು ಪಟ್ಟಂತ ವೇದನೆಗಳು, ಕಷ್ಟಗಳು, ಕಣ್ಣೀರುಗಳು, ಬಾಧೆಗಳು ನನ್ನ ನೆನಪಿಗೆ ಬರ್ತದೆ. ದಯಮಾಡಿ ನನ್ನಿಂದ ತೆಗೆದು ಬಿಟ್ಟು ನೂತನ ಕಾರ್ಯಗಳನ್ನು ನನ್ನ ಜೀವಿತದಲ್ಲಿ ಮಾಡ್ರಿ. ಎಲ್ಲವೂ ನೂತನವಾಗಿ ನನ್ನ ಜೀವಿತದಲ್ಲಿ ಮಾಡಿ ನೀವು ಮಹಿಮೆ ಹೊಂದ್ರಿ ಎಂಬುದಾಗಿ ಎಷ್ಟು ಜನರು ಪ್ರಾರ್ಥನೆ ಮಾಡ್ತಿದ್ದಾರೋ ಅವರೆಲ್ಲರ ಮೇಲೆ ನಿನ್ನ ದೈವಿಕ ಪ್ರಸನ್ನತೆ ಇಳಿದು ಬರಲು, ಪರಿಶುದ್ಧಾತ್ಮರ ಅಗ್ನಿ ಅಭಿಷೇಕ ಸ್ಥಳದಲ್ಲಿ ಇಳಿದು ಬರಲು ನೂತನ ಸೃಷ್ಟಿಯಾಗಿ ಮಾಡಿ. ಮಾತುಗಳಲ್ಲಿ ಹಳೆಯ ಸಂಗತಿಗಳನ್ನು ಮರೆತು ಬಿಟ್ಟು ನಿನ್ನಿಂದ ಏಳುವಂತ ಆಶೀರ್ವಾದಗಳನ್ನು ಹೊಂದಿಕೊಂಡು ಸಾಕ್ಷಿಯಾಗಿ ಜೀವಿಸಲು ಕೃಪೆ ಕೊಡ್ರಿ. ಮಾತ್ರವಲ್ಲದೆ ಈ ವಾಕ್ಯವನ್ನ ಕೇಳುವಂತ ಪ್ರತಿಯೊಬ್ಬರು ನೂತನ ಸೃಷ್ಟಿಯಾಗಿ ಮಾರ್ಪಡಲಿ, ನೂತನ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲಿ, ನಿತ್ಯ ಜೀವದೊಳಗೆ ಅವರು ಸೇರಲಿ. ಈ ಸಫಾಯಿ ಜೀವಳ ವಾಕ್ಯವ ಜೀವಿತದಲ್ಲಿ 100% ಕಾರ್ಯ ಮಾಡಲು ಕೃಪೆ ಕೊಡ್ರಿ. ಈಗಲೇ ಅದನ್ನು ಮಾಡಿದ್ದಕ್ಕಾಗಿ ಸ್ತೋತ್ರ. ಅವರ ಪರಿಸ್ಥಿತಿಗಳು ಬದಲಾವಣೆಯಾಗಲಿ ಯೇಸು ನಾಮದಲ್ಲಿ. ಮಾತ್ರವಲ್ಲದೆ ನೂತನ ಆಶೀರ್ವಾದಗಳನ್ನು ಕರ್ತನ ಜೀವಿತದಲ್ಲಿ ನೀವು ಅನುಗ್ರಹಿಸಿಕೊಡು. ಈಗಲೇ ಅದನ್ನು ಮಾಡಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮೂಲಕ ಬೇಡಿ ಹೊಂದಿದೆ ನಮ್ಮ ಜೀವವುಳ್ಳ ತಂದೆಯೇ, ಆಮೇನ್ ಆಮೇನ್. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನು ನೀವು ಕೇಳಿಸಿಕೊಂಡಿದ್ದೀರಿ. ನೀವು ನೂತನ ಸೃಷ್ಟಿಯಾಗಿದ್ದೀರಾ. ಕರ್ತನು ನಿಮ್ಮ ಜೀವಿತದಲ್ಲಿ ನೂತನ ಕಾರ್ಯಗಳನ್ನು ಮಾಡ್ತಾನೆ. ಇದನ್ನು ಆಮೇನೆಂಬುದಾಗಿ ನೀವು ಅಂಗೀಕರಿಸಿಕೊಂಡು ದೇವರಲ್ಲಿ ದೃಢವಾದ ನಂಬಿಕೆ ಇಟ್ಟು ನೀವು ನೂತನ ಆಶೀರ್ವಾದಗಳನ್ನು ನನ್ನ ಜೀವಿತದಲ್ಲಿ ನೀವು ಅನುಗ್ರಹಿಸಿಕೊಡೋದಕ್ಕಾಗಿ ಸ್ತೋತ್ರ ಎಂಬುದಾಗಿ ಹೇಳಿ ದೇವರನ್ನ ಘನಪಡಿಸುವಾಗ ನೂತನ ಕಾರ್ಯಗಳನ್ನು ನಿಮ್ಮ ಜೀವಿತದಲ್ಲಿ ಮಾಡಿ ದೇವರು ಮಹಿಮೆ ಹೊಂದುತ್ತಾನೆ. ಇನ್ನೊಂದು ಅಮೂಲ್ಯವಾದ ವಾಕ್ಯದೊಟ್ಟಿಗೆ ನಿಮ್ಮನ್ನು ಸಂಧಿಸುವವರೆಗೂ ದೇವರ ಕೃಪೆ, ದೇವರ ಶಾಂತಿ, ದೇವರ ಸಮಾಧಾನ, ಪರಿಶುದ್ಧಾತ್ಮನ ಆಳ್ವಿಕೆ, ಪರಿಶುದ್ಧಾತ್ಮನ ಒಡೆತನ ನಿಮ್ಮೊಟ್ಟಿಗಿರಲಿ. ದೇವರು ತನ್ನ ಚಿತ್ತಂತೆ ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.